ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು RJ ವಿಸ್ಮಯ. ಸ್ನೇಹಿತರೆ, ಇವತ್ತಿನ ವಿಷಯ ಲಕ್ಷ್ಮಣನ ಹೆಂಡತಿಯಾದ ಊರ್ಮಿಳೆಯ ಬಗ್ಗೆ. ಲಕ್ಷ್ಮಣನ ಹೆಂಡತಿಯಾದ ಊರ್ಮಿಳೆ ಬಗ್ಗೆ ನಿಮಗೆಷ್ಟು ಗೊತ್ತು? ಈಕೆ ಮಾಡಿದ ಮಹತ್ಯಾಗ ನೋಡಿ ಕಲಿಯಬೇಕು. ಇದು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದಂತಹ ವಿಷಯ. ಹಾಗಾದರೆ ಬನ್ನಿ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾವು ಮಾಡುವ ಹೊಸ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಸಿಗುತ್ತೆ. ಹಾಗೆ ಫೇಸ್ಬುಕ್ಕಲ್ಲಿ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಫಾಲೋ ಮಾಡೋದನ್ನು ಮರೆಯಬೇಡಿ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವ ಹಾಗೆ ಇನ್ನೇನು ರಾಮ ಮಂದಿರ ಕೆಲವು ದಿನಗಳಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದೆ. ಅಂದರೆ ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ನಡೆಯಲಿದೆ. ಸುಮಾರು 500 ವರ್ಷಗಳ ಹಿಂದೂಗಳ ಕನಸು ನೆರವೇರುತ್ತಿದೆ. ಈ ಐತಿಹಾಸಿಕ ಕ್ಷಣಕ್ಕೆ ಇಡೀ ವಿಶ್ವವೇ ಕಾದು ಕುಳಿತಿದೆ. ಇನ್ನು ನಾವು ರಾಮಾಯಣದ ಕಥೆಯ ಬಗ್ಗೆ ಸ್ವಲ್ಪ ನೋಡೋಣ. ನಮಗೆ ರಾಮಾಯಣ ಗೊತ್ತು. ರಾಮಾಯಣದಲ್ಲಿ ಇರುವಂತಹ ಕೆಲವರ ಬಗ್ಗೆ ನಮಗೆ ತಿಳಿದಿದೆ. ಅಂದರೆ ಶ್ರೀರಾಮ, ಸೀತೆ, ಹನುಮಂತ, ಲಕ್ಷ್ಮಣ, ಹೀಗೆ ಹಲವರ ಬಗ್ಗೆ ನಮಗೆ ತಿಳಿದಿದೆ. ಅಂದರೆ ಲಕ್ಷ್ಮಣನ ಹೆಂಡತಿ ಊರ್ಮಿಳೆ ಬಗ್ಗೆ ಎಷ್ಟೋ ಜನಕ್ಕೆ ತಿಳಿದೇ ಇಲ್ಲ. ಸ್ನೇಹಿತರೆ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಲಕ್ಷ್ಮಣನ ಹೆಂಡತಿಯಾದ ಊರ್ಮಿಳೆಯ ಬಗ್ಗೆ ಸಂಪೂರ್ಣ ವಿವರಗಳನ್ನು ಹಾಗೂ ಅವರು ಮಾಡಿದಂತಹ ತ್ಯಾಗದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಮೊದಲೇ ನಾನು ತಿಳಿಸಿದಂತೆ ಲಕ್ಷ್ಮಣನ ಹೆಂಡತಿಯಾದ ಊರ್ಮಿಳೆಯ ಬಗ್ಗೆ ನಿಮಗೆಷ್ಟು ಗೊತ್ತು? ಈಕೆ ಮಾಡಿದ ಮಹಾತ್ಯಾಗ ನೋಡಿ ಕಲಿಯಬೇಕು. ಸೀತಾರಾಮ ಕಲ್ಯಾಣದ ಸಮಯದಲ್ಲಿ ಸೀತೆಯ ಸಹೋದರಿ ಸಂಬಂಧಿಯಾದ ಊರ್ಮಿಳೆಯನ್ನು ಲಕ್ಷ್ಮಣ ಮದುವೆಯಾಗುತ್ತಾನೆ. ವನವಾಸಕ್ಕೆ ಹೋಗುವಾಗ ಲಕ್ಷ್ಮಣನ ಹೆಂಡತಿಯನ್ನು ಬಿಟ್ಟು ಅಣ್ಣನ ಜೊತೆ ಹೋಗುತ್ತಾನೆ. ಹಿಂದೂಗಳ ಪವಿತ್ರ ಗ್ರಂಥದಲ್ಲಿ ಒಂದಾಗಿರುವ ರಾಮಾಯಣದಲ್ಲಿ ರಾಮ ಮತ್ತು ಸೀತೆ ಹಾಗೂ ಹನುಮಂತ, ರಾವಣ ಪ್ರಮುಖರಾಗಿದ್ದರು. ಆದರೆ ಲಕ್ಷ್ಮಣನೂ ಅಷ್ಟೇ ಮುಖ್ಯ. ಏಕೆಂದರೆ ಲಕ್ಷ್ಮಣನಿಲ್ಲದೆ ರಾಮಾಯಣ ಪೂರ್ಣವಾಗುವುದಿಲ್ಲ. ಅಣ್ಣ ರಾಮನಿಗಾಗಿ ಪ್ರಾಣ ಕೊಡೋದಕ್ಕೂ ಸಿದ್ಧನಾಗಿದ್ದ ಲಕ್ಷ್ಮಣ. ಈಗಲೂ ಅದೆಷ್ಟೋ ಮಂದಿ ಲಕ್ಷ್ಮಣನಂತಹ ತಮ್ಮನಿರಬೇಕು ಎಂದುಕೊಳ್ಳುತ್ತಾರೆ. ಅದು ನಿಜವೂ ಸಹ ಹೌದು. ಲಕ್ಷ್ಮಣ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಲಕ್ಷ್ಮಣನ ಹೆಂಡತಿಯೂ ಸಹ. ಲಕ್ಷ್ಮಣನ ಪತ್ನಿಯ ಹೆಸರು ಊರ್ಮಿಳೆ. ಈಕೆ ರಾಮಾಯಣದಲ್ಲಿ ದುರಂತ ನಾಯಕಿ ಅಂದರೆ ತಪ್ಪಾಗಲಾರದು. ಏಕೆಂದರೆ ಸ್ವಲ್ಪ ಕಥೆಯನ್ನು ನಾವು ಅವಲೋಕಿಸಿ ನೋಡಿದಾಗ 14 ವರ್ಷಗಳ ಕಾಲ ಪತಿಯಿಂದ ದೂರ ಇದ್ದು ಆತನ ಯಶಸ್ಸಿಗಾಗಿ ಪ್ರಾರ್ಥಿಸಿದ ಊರ್ಮಿಳೆಯ ಕಥೆ ಬಹುತೇಕರಿಗೆ ಗೊತ್ತಿಲ್ಲ. ಊರ್ಮಿಳೆ ಮಹಾನ್ ತಪಸ್ವಿ ಅಂದರೆ ತಪ್ಪಾಗಲಾರದು. ಸೀತಾರಾಮ ಕಲ್ಯಾಣದ ಸಮಯದಲ್ಲಿ ಸೀತೆಯ ಸಹೋದರಿ ಸಂಬಂಧಿಯಾದ ಊರ್ಮಿಳೆಯನ್ನು ಲಕ್ಷ್ಮಣ ಮದುವೆಯಾಗುತ್ತಾನೆ. ವನವಾಸಕ್ಕೆ ಹೋಗುವಾಗ ಲಕ್ಷ್ಮಣನ ಹೆಂಡತಿಯನ್ನು ಬಿಟ್ಟು ಅಣ್ಣನ ಜೊತೆ ಹೋಗುತ್ತಾನೆ. 14 ವರ್ಷ ಲಕ್ಷ್ಮಣ ನಿದ್ದೆಯನ್ನೇ ಮಾಡುವುದಿಲ್ಲ. ಇದಕ್ಕೆ ಕಾರಣ ಅಣ್ಣ ಅತ್ತಿಗೆ ರಕ್ಷಣೆಗಾಗಿ ರಾತ್ರಿ ಹಗಲು ಎನ್ನದೆ ಕಾವಲುಗಾರನಾಗಿದ್ದ ಲಕ್ಷ್ಮಣ. ಹೀಗಿರುವಾಗ ಒಂದು ದಿನ ನಿದ್ರಾದೇವತೆ ಪ್ರತ್ಯಕ್ಷವಾಗುತ್ತಾಳೆ. ಲಕ್ಷ್ಮಣ ಆಗ ದೇವತೆ ಬಳಿ ನನಗೆ 14 ವರ್ಷ ನಿದ್ದೆ ಕೊಡಬೇಡ ಎಂದು ಕೇಳಿಕೊಳ್ಳುತ್ತಾನೆ. ಆಗ ನಿದ್ರಾದೇವಿ, ನಿನ್ನ ಪಾಲಿನ ನಿದ್ರೆಯನ್ನು ಬೇರೆ ಯಾರಾದರೂ ಪಡೆಯಬೇಕು, ಇಲ್ಲವಾದಲ್ಲಿ ಇದು ಅಸಾಧ್ಯವೆಂದು ನಿದ್ರಾದೇವತೆ ಲಕ್ಷ್ಮಣನಿಗೆ ತಿಳಿಸುತ್ತಾರೆ. ಆಗ ಲಕ್ಷ್ಮಣನು ನನ್ನ ಪಾಲಿನ ನಿದ್ರೆಯನ್ನು ಪತ್ನಿ ಊರ್ಮಿಳಾಳಿಗೆ ಕೊಡುವಂತೆ ದೇವಿಯ ಮುಂದೆ ಹೇಳುತ್ತಾನೆ. ಲಕ್ಷ್ಮಣನ ಮಾತನ್ನು ಆಲಿಸಿದ ನಿದ್ರಾದೇವಿಯು ಲಕ್ಷ್ಮಣನ ಹೆಂಡತಿಯಾದ ಊರ್ಮಿಳೆಗೆ 14 ವರ್ಷ ನಿದ್ದೆಯನ್ನು ವರವಾಗಿ ನೀಡುತ್ತಾಳೆ. ಈ ಒಂದು ವರವನ್ನು ಊರ್ಮಿಳೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತಾಳೆ. ಲಕ್ಷ್ಮಣನ ಈ ವರದಿಂದ ಊರ್ಮಿಳೆ 14 ವರ್ಷಗಳ ಕಾಲ ನಿದ್ದೆ ಮಾಡುತ್ತಿದ್ದರು. ಗಂಡ ಹೇಳಿದ ಮಾತನ್ನು ಕೇಳುವುದಕ್ಕೆ ಈಗಿನ ಕಾಲದ ಹೆಣ್ಣು ಮಕ್ಕಳು ಹಿಂಜರಿಯುತ್ತಾರೆ. ಆದರೆ ಊರ್ಮಿಳೆ ದಿನಪೂರ್ತಿ 14 ವರ್ಷ ನಿದ್ದೆ ಮಾಡುವುದು ತಮಾಷೆಯ ವಿಚಾರವಲ್ಲ. ಸ್ನೇಹಿತರೆ, ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲಿ ಒಂದಾಗಿರುವ ರಾಮಾಯಣದ ಈ ಒಂದು ಮಹಾಕಾವ್ಯದಲ್ಲಿ ಅನೇಕ ಸಂಗತಿಗಳು ಅಡಗಿವೆ.
ಅದರಲ್ಲಿ ಒಂದಾದ ಈ ಒಂದು ಸಂಗತಿಯನ್ನು ನಾನು ನಿಮಗೆ ವಿವರಿಸಲು ಪ್ರಯತ್ನ ಪಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಇದರ ಬಗ್ಗೆ ಹೆಚ್ಚಿನ ಸಂಗತಿಗಳನ್ನು ನಿಮಗೆ ತಿಳಿಸಲು ನಾನು ಪ್ರಯತ್ನಿಸುತ್ತೇನೆ. ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೆ ನಿಮ್ಮ ನೆಚ್ಚಿನ RJ ವಿಸ್ಮಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಜೈ ಶ್ರೀರಾಮ್.